ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರುದ್ರ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಅವರಿಂದ ಸಾರಿಗೆ ಸಮಿತಿಯ ಪೋಸ್ಟರ್ ಬಿಡುಗಡೆ. ರಾಜ್ಯ ಸಮ್ಮೇಳನದ ವಿವಿಧ ಉಪಸಮಿತಿಗಳ ಪ್ರಗತಿ ಪರಿಶೀಲನೆ. ಸಮ್ಮೇಳನಕ್ಕೆ ಆಗಮಿಸುವ ಪತ್ರಕರ್ತರಿಗೆ ಎಲ್ಲ ಸಮಿತಿಯವರು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಲು ಸಲಹೆ. ಬೀದರ್ನ ನೌಬಂದ ಜ್ಞಾನ ಶಿವಯೋಗಾಶ್ರಮದಲ್ಲಿ ನಡೆದ ಅಕ್ಕ ಮಹಾದೇವಿ ಜಯಂತಿ ಆಚರಣೆ. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕಿಯರನ್ನ ಗೌರವ ಸನ್ಮಾನ. ಮಹಿಳಾ ಸಬಲೀಕರಣ ಮನೆಯಿಂದಲೇ ಆರಂಭವಾಗಲಿ, ಶ್ರೀಮತಿ ಶೈನಿ ಪ್ರದೀಪ್ ಗುಂಟಿ ಅಭಿಮತ. ಬೀದರ್ ದಕ್ಷಿಣದ ಚಿಂತಲ್ಗೆರೆ ಗ್ರಾಮದಲ್ಲಿ ಜರುಗಿದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ. ರೋಟರಿ ಕ್ಲಬ್ ಅಂಜಲಿ ಕೊಟರ್ಕಿ ಫೌಂಡೇಶನ್ ವತಿಯಿಂದ ತಪಾಸಣೆ. ಉಚಿತ ಆರೋಗ್ಯ ತಪಾಸಣೆ ಶಿಬಿರದ ಸದುಪಯೋಗ ಪಡೆದುಕೊಳ್ಳಿ. ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ. 500ಕ್ಕೂ ಹೆಚ್ಚು ಜನರಿಗೆ ಸದುಪಯೋಗವಾದ ಶಿಬಿರ. ಇಂದಿನ ಒಂದಿಷ್ಟು ವಾರ್ತೆಗಳ ಮೇಲೆ ಬೆಳಕನ್ನು ಚೆಲ್ಲುವಂಥ ಪ್ರಯತ್ನ ಮಾಡೋಣ. ನಗರದಲ್ಲಿ ಏಪ್ರಿಲ್ 11 ಮತ್ತು 12ರಂದು ನಡೆಯಲಿರುವಂತಹ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 40ನೇ ಪತ್ರಕರ್ತರ ರಾಜ್ಯ ಸಮ್ಮೇಳನದಲ್ಲಿ 5,000 ಪತ್ರಕರ್ತರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಸೋಮವಾರ ಸಮ್ಮೇಳನದ ಮೆರವಣಿಗೆ, ವಸತಿ ಸಮಿತಿ, ಸಾರಿಗೆ ಸಮಿತಿ ಸೇರಿ ವಿವಿಧ ಸಮಿತಿಗಳ ಹಾಗೂ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತಾಡ್ತಾರೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಪತ್ರಕರ್ತರು ಬರಲಿದ್ದಾರೆ. ಪತ್ರಕರ್ತರಿಗೆ ವಸತಿ, ಆಹಾರ ಸೇರಿದಂತೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಸಮ್ಮೇಳನ ಮಾದರಿಯಾಗಿ ಸಂಘಟಿಸಲು ತೀವ್ರಗತಿಯ ತಯಾರಿಗಳು ನಡೆದಿವೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. 11ರಂದು ಬೆಳಗ್ಗೆ 11 ಗಂಟೆಗೆ ಜೀರಾ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯಲಿರುವಂತಹ ಉದ್ಘಾಟನಾ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ಸಮ್ಮೇಳನವನ್ನು ಉದ್ಘಾಟನೆ ಮಾಡ್ತಾರೆ. ಅವರ ಜೊತೆಗೆ DCM DK ಶಿವಕುಮಾರ್ ಅವರು ಕೂಡ ಪಾಲ್ಗೊಳ್ತಾರೆ. ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಈ ಒಂದು ಸಮ್ಮೇಳನದ ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ ಎನ್ನುವಂಥ ಮಾಹಿತಿಯನ್ನು ಅವರು ಕೊಟ್ಟರು. ಸಮ್ಮೇಳನದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಹಾಗೂ ಮಾಧ್ಯಮ, ಗಾಂಧಿ ಮತ್ತು ಅಂಬೇಡ್ಕರ್, AI ಸೇರಿ 4 ಗೋಷ್ಠಿಗಳು ಜರುಗಲಿವೆ. ಸಂಘದ ಪ್ರಶಸ್ತಿಗಳ ಪ್ರದಾನವು ನಡೆಯಲಿದೆ ಎಂದು ತಿಳಿಸಿದರು. ಇದಕ್ಕೂ ಮುನ್ನ ಬೆಳಿಗ್ಗೆ 9 ಗಂಟೆಗೆ ಬಸವೇಶ್ವರ ವೃತ್ತದಿಂದ ಜೀರಾ ಕನ್ವೆನ್ಷನ್ ಹಾಲ್ವರೆಗೆ ಭವ್ಯ ಮೆರವಣಿಗೆ ನಡೆಸಲು ನಿರ್ಣಯಿಸಲಾಗಿದೆ. 40ನೇ ಸಮ್ಮೇಳನದ ಅಂಗವಾಗಿ ಮೆರವಣಿಗೆಯಲ್ಲಿ 40 ಬೃಹತ್ ಕೊಡೆಗಳು ಗಮನ ಸೆಳೆಯಲಿವೆ. ಏಪ್ರಿಲ್ 9ರಂದು ಬೆಳಿಗ್ಗೆ 9 ಗಂಟೆಗೆ ನಗರದ ಬಸವೇಶ್ವರ ವೃತ್ತದಿಂದ ಬೈಕ್ ರ್ಯಾಲಿ ಕೂಡ ಜರುಗಲಿದೆ ಎಂದು ಹೇಳಿದರು. ಇದೇ ವೇಳೆ ಸಾರಿಗೆ ಸಮಿತಿಯ ಪೋಸ್ಟರ್ ಅನ್ನು ಅವರು ಬಿಡುಗಡೆ ಮಾಡಿದರು. ಜಿಲ್ಲೆಯಲ್ಲಿ ವಿವಿಧ ಉಪಸಮಿತಿಗಳ ಪದಾಧಿಕಾರಿಗಳು ಸಮ್ಮೇಳನ ಸಿದ್ಧತಾ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ. ಸಮ್ಮೇಳನವನ್ನು ಸರ್ವ ರೀತಿಯಿಂದಲೂ ಕೂಡ ಯಶಸ್ವಿಗೊಳಿಸಲು ಶಕ್ತಿ ಮೀರಿ ಪ್ರಯತ್ನ ಮಾಡಲಾಗ್ತಾ ಇದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಆನಂದ್ ದೇವಪ್ಪ ಅವರು ಮಾಹಿತಿ ನೀಡಿದರು. ಜಿಲ್ಲಾ ಅಡಾಕ್ ಸಮಿತಿ ಸದಸ್ಯರಾದ ಅಪ್ಪರಾವ್ ಸೌದಿ, ಶಿವಕುಮಾರ್ ಸ್ವಾಮಿ, ಮೆರವಣಿಗೆ ಸಮಿತಿ ಪ್ರಧಾನ ಸಂಚಾಲಕ ಡಾಕ್ಟರ್ ರಜನೀಶ್ ವಾಲಿ, ಸಂಚಾಲಕ ವಿಜಯಕುಮಾರ್ ಸೋನಾರೆ, ಪ್ರಮುಖರಾದ ನಂದಕುಮಾರ್ ಕರಂಜೆ, ಶ್ರೀಕಾಂತ್ ಪಾಟೀಲ್, ಸಂತೋಷ್ ಚೆಟ್ಟಿ, ಸಾರಿಗೆ ಸಮಿತಿಯ ಪ್ರಧಾನ ಸಂಚಾಲಕ ಪೃಥ್ವಿರಾಜ್ ಎಸ್, ಸುನೀಲ್ ಕುಲಕರ್ಣಿ, ಗೋಪಿಚಂದ್ ತಾಂದ್ಲೆ, ಆಮೇಲೆ MP ಮುದಾಳೆ, ಹಿರಿಯ ಪತ್ರಕರ್ತರಾದ ಅಶೋಕ್ ಕುಮಾರ್ ಕರಂಜಿ, ಬಸವರಾಜ್ ಕಾಮಶೆಟ್ಟಿ, ಅನಿಲ್ ಪಾಟೀಲ್, ಸಿದ್ದರಾಮಯ್ಯ ಸ್ವಾಮಿ, ಹಾಜಿ ಪಾಷಾ, ಧರ್ಮೇಂದ್ರ ಪೂಜಾರಿ, ಮಾಣಿಕೇಶ್ ಪಾಟೀಲ್, ಪ್ರವೀಣ್ ಮೇತ್ರೆ, ಸತೀಶ್ ತುಪ್ಪದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮತ್ತು 12ರಂದು 2 ದಿನಗಳ ಕಾಲ ರಾಜ್ಯ ಪತ್ರಕರ್ತರ ಸಮ್ಮೇಳನ ನಡೀತಾ ಇದೆ. 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯರು, ಸಚಿವರುಗಳು ಸೇರಿದಂತೆ ಅನೇಕರು ಭಾಗವಹಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಮ್ಮೇಳನದಲ್ಲಿ ಗೋಷ್ಠಿಗಳನ್ನು ಕೂಡ ಆಯೋಜನೆಯನ್ನು ಮಾಡಿದ್ದೇವೆ. 4 ಗೋಷ್ಠಿಗಳು ಈ ಸಮ್ಮೇಳನದಲ್ಲಿ ನಡೀತಾ ಇದೆ. ಈ ಸಮ್ಮೇಳನದ ಸಂದರ್ಭದಲ್ಲಿ ಇಲ್ಲಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮತ್ತು ಮಾಧ್ಯಮಗಳ ಪಾತ್ರ ಅನ್ನುವಂಥ ಒಂದು ಗೋಷ್ಠಿ ಕೂಡ ಇದೆ. ಅದರ ಆಚೆಗೆ ಮಾಧ್ಯಮಗಳು ಮತ್ತು ಪತ್ರಕರ್ತರ ಜವಾಬ್ದಾರಿ, ಹಾಗೆ ಗಾಂಧಿ ಮತ್ತು ಅಂಬೇಡ್ಕರ್ ಅವರು ಪತ್ರಕರ್ತರಿಗೆ ಹೇಗೆ ಮಾದರಿ, ಅವರು ಹಾಕಿಕೊಟ್ಟಂಥ ಮಾರ್ಗಗಳು ಏನು ಅನ್ನುವಂಥದ್ದು ಆ ಗೋಷ್ಠಿ ಕೂಡ ಇದೆ. ಅದರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಜೊತೆಗೆ ಡಿಜಿಟಲೀಕರಣ, ಇವತ್ತಿನ ಪತ್ರಕರ್ತ ಹೇಗೆ ಅಪ್ಡೇಟ್ ಆಗಬೇಕು, ಸುದ್ದಿ ಮನೆಗಳು ಹೇಗೆ ಅಪ್ಡೇಟ್ ಆಗಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಕೂಡ ಅದು ಒಂದು ಗೋಷ್ಠಿಯನ್ನು ಇಟ್ಟಿದ್ದೇವೆ. ಒಟ್ಟು 4 ಗೋಷ್ಠಿಗಳು ಇಲ್ಲಿ ನಡೀತಾ ಇದೆ. ಅದರ ಆಚೆಗೆ ಗಡಿ ಬಗ್ಗೆ ಒಂದು ಸಂವಾದ ಕೂಡ ಇಟ್ಟಿದ್ದೇವೆ. ಗಡಿ ಭಾಗದಲ್ಲಿರುವಂಥ ಸಮಸ್ಯೆಗಳು, ಅದಕ್ಕೆ ಸರ್ಕಾರದ ಪ್ರತಿಕ್ರಿಯೆ ಏನು, ಮಾಧ್ಯಮಗಳ ಪಾತ್ರ ಏನು ಅನ್ನುವಂಥ
ವಿಚಾರದಲ್ಲೂ ಕೂಡ ಒಂದು ಗೋಷ್ಠಿ ಇದೆ. ಇದಾದಮೇಲೆ ಸಮಾರೋಪ ಸಮಾರಂಭ ನಡೀತಾ ಇದೆ. ಸಮಾರೋಪ ಸಮಾರಂಭದಲ್ಲಿ ನಮ್ಮ ಸುದ್ದಿ ಮನೆಯಲ್ಲಿ ಯಾರೆಲ್ಲ ಪತ್ರಕರ್ತರುಗಳು ಪ್ರತಿಭಾನ್ವಿತರು ಇದ್ದಾರೆ, ಅವ್ರಿಗೆ ಯಾರ್ಯಾರಿಗೆ ಅವಾರ್ಡ್ ಬಂದಿದೆ ಅಂಥವ್ರಿಗೆಲ್ಲರಿಗೂ ಕೂಡ ಗೌರವಿಸುವಂಥ ಕೆಲಸವನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದೀವಿ. 12ನೇ ತಾರೀಕು ಸಾಮಾನ್ಯ ಸದಸ್ಯರ ಸಭೆ ಕೂಡ ಇದೆ. ಅವತ್ತು ಎಲ್ಲ ಪತ್ರಕರ್ತರುಗಳು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೀಗೆ 2 ದಿನಗಳ ಕಾಲ ಪತ್ರಕರ್ತರದೇ ಹಬ್ಬ, ಪತ್ರಕರ್ತರದೇ ಜಾತ್ರೆ, ಪತ್ರಕರ್ತರದೇ ಸಂಭ್ರಮ, ಪತ್ರಕರ್ತರದೇ ಇಡೀ 2 ದಿನ ಬೀದರ್ ಅವರ ಪತ್ರಕರ್ತರದ್ದೇ ಆಗಿರುತ್ತೆ. ಇಡೀ ನಾಡಿನ ಉದ್ದಗಲಕ್ಕೆ ಎಲ್ಲ ಪತ್ರಕರ್ತರು ಇಲ್ಲಿ ಬರೋದರಿಂದ ಇದನ್ನು ಸಮ್ಮೇಳನವನ್ನು ಅರ್ಥಪೂರ್ಣವಾಗಿ 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನು ಅರ್ಥಪೂರ್ಣವಾಗಿ ಮಾಡುವಂಥ ಕೆಲಸವನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಇಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ಪತ್ರಕರ್ತರು ಒಟ್ಟಾಗಿ ಮಾಡ್ತಾ ಇದೆ. ನೀವೆಲ್ಲರೂ ಬನ್ನಿ, ಸಮ್ಮೇಳನ ಯಶಸ್ವಿಗೊಳಿಸೋಣ. ಎಲ್ಲ ಸಮಿತಿಯವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಎಲ್ಲ ಸಮಿತಿಗಳು ನಮಗೆ ಭಾಳ ಮುಖ್ಯ. ಒಂದೊಂದು ನಾನು ಈಗಾಗಲೇ ಅಲ್ಲಿ ಹೇಳಿದೆ, ಪ್ರತಿಯೊಬ್ಬರು ಒಂದೊಂದು ಅಂಗ ಕೂಡ ಮುಖ್ಯ. ಅವರ ಕೆಲಸಗಳನ್ನು ಒಂದು ವಸತಿ ಕಮಿಟಿ ಕೆಲಸ ಮಾಡೋದು ಮುಖ್ಯ, ಹಾಗೆ ಸಾರಿಗೆ ಕಮಿಟಿಯವರು ಮುಖ್ಯ. ಪ್ರತಿಯೊಬ್ಬರು ಒಂದೊಂದು ಅವರವರ ಜವಾಬ್ದಾರಿಗಳು ಮುಖ್ಯ. ಅವರ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡಿದರೆ ಎಲ್ಲ ಸಮ್ಮೇಳನ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ಒಟ್ಟುಗೂಡಿದರೆ ಹನಿಗೂಡಿದರೆ ಅಲ್ಲ ಅಂತಾರಲ್ಲ, ಹಾಗೆ ಎಲ್ಲ ಒಟ್ಟುಗೂಡಿದರೆ ಸಮ್ಮೇಳನ ಅರ್ಥಪೂರ್ಣವಾಗುತ್ತೆ. ಕೇವಲ ನಮ್ಮ ರಾಜ್ಯ ಸಮ್ಮೇಳನಕ್ಕೆ 5 ದಿನ ಬಾಕಿ ಇದೆ. ಇವತ್ತು ಕಾರ್ಯಕ್ರಮದ ಒಂದು ಯಾವ ರೀತಿ ತಯಾರಿ ನಡೀತಾ ಇದೆ ಅಂತ ನೋಡಲು ನಮ್ಮ ರಾಜ್ಯಾಧ್ಯಕ್ಷರಂತ ಶಿವರಾಮ್ ತಗಡೂರವರು ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ಸಮಿತಿಯವರು, ಭಾಳಷ್ಟು ಪ್ರಮುಖ ಸಮಿತಿಯವರು ಎಲ್ಲ ಅವರ ಕೆಲಸ ಮಾಡಿದಂಥ ಎಲ್ಲ ಕಾರ್ಯವೈಖರಿಗಳನ್ನೆಲ್ಲ ರಾಜ್ಯಾಧ್ಯಕ್ಷರ ಮುಂದೆ ಇಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರು ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಬೀದರ್ನಲ್ಲಿ ಒಂದು ಭವ್ಯವಾಗಿ ಸಮ್ಮೇಳನ ನಡೀಬೇಕು, ಯಾವುದೇ ಒಂದು ಪತ್ರಕರ್ತ, ಇಡೀ ರಾಜ್ಯದಿಂದ ಬರುವಂಥ ಪತ್ರಕರ್ತರಿಗೆ, ಪ್ರತಿನಿಧಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದು. ವಸತಿ ತೊಂದರೆ ಆಗಲಿ, ಊಟದ ತೊಂದರೆ ಆಗಲಿ, ಒಂದು ವಾಹನದ ತೊಂದರೆ ಆಗಲಿ, ಯಾವುದೇ ತೊಂದರೆ ಆಗಬಾರ್ದಂತ ಕೂಲಂಕುಷವಾಗಿ ಎಲ್ಲ ಸಮಿತಿಯ ಪ್ರಮುಖರೊಂದಿಗೆ, ಸದಸ್ಯರೊಂದಿಗೆ ಚರ್ಚೆ ಮಾಡಿದ್ದಾರೆ. ಹೀಗಾಗಿ ಇವತ್ತೆಲ್ಲ ಸಮಿತಿಯವರು ಭಾಳ ಒಂದು ಒಳ್ಳೆ ರೀತಿಯಿಂದ ತಮ್ಮ ಜವಾಬ್ದಾರಿ ಒಂದು ವಹಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ 4 ದಿವಸ ಇದೆ. ನಾನು ತಮ್ಮ ಮಾಧ್ಯಮದ ಮೂಲಕ ಎಲ್ಲರಿಗೂ ಮನವಿ ಮಾಡ್ತೀನಿ, ಯಾರೇ ಒಬ್ಬ ಬಂದಂಥ ಪ್ರತಿನಿಧಿಗೆ ಒಂದು ತೊಂದರೆ ಆಗಲಾರ್ದಂಗೆ ಎಲ್ಲ ಸಮಿತಿಗಳು ಜವಾಬ್ದಾರಿನ. ಯಾಕಂದರೆ ಬೀದರ್ಗೆ ಎಲ್ಲ ಪ್ರತಿನಿಧಿಗಳು ಸುಮಾರು 4,000 ಜನ ಪ್ರತಿನಿಧಿ ಬರ್ತಾ ಇದ್ದಾರೆ. ಒಬ್ಬರಿಗೂ ತೊಂದರೆ ಆಗಲಾರ್ದಂಗೆ ನೋಡ್ಕೊಳ್ಳೋಂಥ ಜವಾಬ್ದಾರಿ ಪತ್ರಕರ್ತರು ಅಷ್ಟೇ ಅಲ್ಲ, ಇಡೀ ಬೀದರ್ ಜಿಲ್ಲೆಯ ಜನರು ಆಗಿದ್ದೆ. ಹೀಗಾಗಿ ಎಲ್ಲ ಜನರು ಅದಕ್ಕೆ ಸಹಕರಿಸಬೇಕಂತೇಳಿ ತಮ್ಮ ಮೂಲಕ ಕೇಳ್ಕೊಳ್ತೇನೆ. ಸರ್, ರಾಜ್ಯಾಧ್ಯಕ್ಷರು ಹೇಳಿದ್ರೆ 20 ವರ್ಷ ಬಳಿಕ ನಮ್ಮ ಜಿಲ್ಲೆಯಲ್ಲಿ ನಡೀತದೆ, ಅದು ನಿಮ್ಮ ನೇತೃತ್ವದಲ್ಲಿ ನಡೀತದೆ. ಸೊ ಭಾಳಷ್ಟು ಚಾಲೆಂಜಿಂಗ್ ಇದೆ. ಸಮಿತಿಯವ್ರಿಗೆ ಆಯಾ ಸಮಿತಿ ನಾವು ನೋಡುವ ಹಾಗೆ ಪ್ರತಿದಿನ ಎಲ್ಲ ಸಮಿತಿಯವರು ಅವ್ರವ್ರ ಸಭೆ ಮಾಡ್ತಾ ಇದ್ದಾರೆ, ನಿಮ್ಮ ಗಮನಕ್ಕೂ ತರ್ತಾ ಇದ್ದಾರೆ. ಸೊ ಇನ್ನೂ ಜಾಸ್ತಿ ಕಠಿಣ ಅಂತ ಅನಿಸಿದ್ದು ಯಾವುದು ಸಮಿತಿ, ಅದನ್ನು ಯಾವ ರೀತಿ ನಾವು ಸಾಲ್ವ್ ಮಾಡ್ತಾ ಇದ್ದಾರೆ? ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಇದೆ, ಭಾಳ ಅರ್ಥಪೂರ್ಣ ಕಾರ್ಯಕ್ರಮ ಇದೆ. ಭಾಳಷ್ಟು ತೊಂದರೆಗಳು ಕೂಡ ಬರ್ತಾ ಇದೆ. ಆದರೂ ಕೂಡ ನಮ್ಮೆಲ್ಲ ಬೀದರ್ ಜಿಲ್ಲೆಯ ಸಮಸ್ತ ಅಷ್ಟು ಪತ್ರಕರ್ತರು, ಸುಮಾರು 256 ಜನ ನಮ್ಮ ಸಂಘದ ಸದಸ್ಯರಿದ್ದಾರೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಒಳ್ಳೆ ರೀತಿಯಿಂದ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಕೆಲಸ ಮಾಡುವಂಥ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಬರುವಂಥ ಕಾರ್ಯಕ್ರಮ ಆಗಲಿ, ಸಮಾರಂಭ ಆಗಲಿ, ಗೋಷ್ಠಿಗಳಾಗಲಿ, ಮೆರವಣಿಗೆ ಆಗಲಿ, ಪ್ರಚಾರ ಆಗಲಿ, ವಸತಿ ಆಗಲಿ, ಆಹಾರದಾಗಲಿ, ಪ್ರತಿಯೊಂದು ಎಲ್ಲ ರಿಜಿಸ್ಟ್ರೇಷನ್ ಸಮಿತಿ ಆಗಲಿ, ಪ್ರತಿಯೊಂದು ಮಹಿಳೆಯರ ಸಮಿತಿ ಆಗಲಿ, ಪ್ರತಿಯೊಂದು ಎಲ್ಲರೂ ತನ್ನ ಜವಾಬ್ದಾರಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಒಂದು ಒಳ್ಳೆಯ ರೀತಿಯಲ್ಲಿ ದೊಡ್ಡ ಕಾರ್ಯಕ್ರಮ, ಅರ್ಥಪೂರ್ಣ ಕಾರ್ಯಕ್ರಮ ಜರುಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಥ್ಯಾಂಕ್ ಯು. ಮಹಿಳಾ ಸಬಲೀಕರಣ ಮನೆಯಿಂದಲೇ ಆರಂಭ ಆಗಬೇಕು ಎಂದು ಅಕ್ಕಪಡೆಯ ರಾಜ್ಯ ಸಲಹೆಗಾರರಾದ ಶ್ರೀಮತಿ ಶೈನಿ ಪ್ರದೀಪ್ ಗುಂಟಿ ಸಲಹೆಯನ್ನು ಕೊಟ್ಟರು. ನಗರದ ನೌಬಾದ್ನ ಜ್ಞಾನ ಶಿವಯುಗಾಶ್ರಮದಲ್ಲಿ ಭಾನುವಾರ ಆಯೋಜನೆ ಮಾಡಿರ್ತಕ್ಕಂತಹ ಅಕ್ಕ ಮಹಾದೇವಿ ಜಯಂತಿ ಆಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತಾಡ್ತಾರೆ. ಮಹಿಳೆಯರು ಪರಸ್ಪರ ಬೆಳವಣಿಗೆಗೆ ಸಹಕಾರ ನೀಡಬೇಕು, ಸಾಧನೆಯತ್ತ ಹೆಜ್ಜೆ ಇಡಲು ಪ್ರೋತ್ಸಾಹ ನೀಡಬೇಕು ಎಂದು ತಿಳಿಸಿದರು. ಅಕ್ಕ ಮಹಾದೇವಿ ಸ್ತ್ರೀಯರ ಆಧ್ಯಾತ್ಮಿಕ ಸ್ವಾತಂತ್ರ್ಯದ ರೂವಾರಿಯಾಗಿದ್ದಾರೆ. ಮಾತೆ ಕರುಣಾದೇವಿ ಅವರ ಪ್ರತಿರೂಪವಾಗಿದ್ದಾರೆ. ಮಹಿಳೆಯರ ಏಳಿಗೆಗೆ ಶ್ರಮಿಸ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಅಕ್ಕಪಡೆ ರಾಜ್ಯದಲ್ಲಿ ಅಕ್ಕ ಮಹಾದೇವಿ ಅವರ ಕನಸನ್ನು ಸಾಕಾರಗೊಳಿಸುವ ಹಾಗೂ ಹೆಣ್ಣು ಮಕ್ಕಳ ಹಕ್ಕುಗಳನ್ನು ರಕ್ಷಿಸುವ ದಿಸೆಯಲ್ಲಿ ಒಂದು ಮಿಂಚಿನ ಕಾರ್ಯನಿರ್ವಹಿಸ್ತಾ ಇದೆ. ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸಲಾಗ್ತಾ ಇದೆ. ಮಹಿಳೆಯರ ಮೇಲೆ ದೌರ್ಜನ್ಯ ಆದಾಗ ಕರೆ ಮಾಡಿ ಅಕ್ಕಪಡೆಯನ್ನು ನಾವು ಕರ್ಕೊಳ್ಬೇಕು. ನಂತರ ಮಹಿಳೆಯರಿಗೆ ಒಂದು ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ, ಪರಿಹಾರ ಕೊಡುವ ನಿಟ್ಟಿನಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ಅಕ್ಕಪಡೆ ಶ್ರಮಿಸ್ತಾ ಇದೆ. ಇದೊಂದು ಕನಸಿನ ಒಂದು ಕೂಸಾಗಿದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮಾತನಾಡಿ,
ಮಾತೆ ಕರುಣಾದೇವಿ ಅವರು ನಿರಂತರ ಸಮಾಜೋಧಾರ್ಮಿಕ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ. ಇಂದು ನಾವು ಮಹಿಳೆಯರಿಗಾಗಿ 33% ಒಂದು ಮೀಸಲಾತಿ ಕೊಡಬೇಕು ಎಂದು ಚರ್ಚೆ ಮಾಡ್ತಾ ಇದ್ದೇವೆ. ಆದರೆ 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ವಿಶ್ವಗುರು ಬಸವಣ್ಣನವರು ಆಗಲೇ 33%, 50%ಕ್ಕೂ ಹೆಚ್ಚು ಮಹಿಳೆಯರಿಗೆ ಅಲ್ಲಿ ಆಗಲೇ ಸ್ಥಾನಮಾನ ಕೊಟ್ಟಿದ್ರು ಅನ್ನುವಂಥ ಮಾತನ್ನು ಅವರು ಹೇಳಿದರು. ಅವರು ಬೀದರ್ ಜಿಲ್ಲೆಯವರೇ ಆಗಿರುವುದು, ಕರುಣಾದೇವಿಯವರು ಜಿಲ್ಲೆಯವರೇ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಹೆಮ್ಮೆ ಸಂಗತಿ ಎಂದು ಹೇಳಿದರು. ವೈದ್ಯೆ ಡಾಕ್ಟರ್ ಪ್ರತೀಕ್ಷಾ ಸ್ವಾಮಿ, ಉಪನ್ಯಾಸಕಿ ರೇಣುಕಾದೇವಿ ಮಳ್ಳಿ, ಅಕ್ಕಪಡೆ ತಂಡದ ನಾಯಕಿ ಸಂಗೀತಾ ಪಾಟೀಲ್, ಆರತಿ ಮಹಿಳಾ ಸಮಿತಿ ಅಧ್ಯಕ್ಷೆ ಕಾವೇರಿ ಸ್ವಾಮಿ, ಸಖಿ ಕೇಂದ್ರದ ಆಡಳಿತಾಧಿಕಾರಿ ಸಂಗೀತಾ ಪಾಟೀಲ್, ವಿವಾಹ ಪೂರ್ವ ಸಮಾಲೋಚನಾ ಕೇಂದ್ರದ ಚೆನ್ನಂಬಿಕಾ, ಜೂನಿಯರ್ ಮಿಸ್ ಇಂಡಿಯಾದಲ್ಲಿ ದ್ವಿತೀಯ ಸ್ಥಾನ ಪಡೆದ ಪೂರ್ವಿ ಎಸ್ ಬಿರಾದರ್, ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದ ವ್ಯವಸ್ಥಾಪಕ ಮಂಡಳಿಯ ಮಾಜಿ ಸದಸ್ಯೆ ಶೋಭಾವತಿ ಫುಲಾರೆ, ಪತ್ರಕರ್ತೆ ಸುಷ್ಮಿತಾ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಾಧಕಿಯರನ್ನು ಸನ್ಮಾನಿಸಲಾಯಿತು. ಮೇರಾ ಯುವ ಭಾರತ್ನ ಜಿಲ್ಲಾ ಯುವ ಸಮನ್ವಯಾಧಿಕಾರಿ ಮಯೂರ್ ಕುಮಾರ್ ಗೋರ್ಮೆ, ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷ ಸಿದ್ದಪ್ಪ ಫುಲಾರಿ, ಪ್ರಮುಖರಾದ ವರದಯ್ಯ ಸ್ವಾಮಿ, ಓಂ ಪ್ರಕಾಶ್ ರೊಟ್ಟೆ, ಮಹೇಶ್ ಪಾಟೀಲ್, ಕಂಟೆಪ್ಪ ಭಂಗೂರೆ, ಕುಶಲರಾವ್ ಗೌರಶೆಟ್ಟಿ, ಡಾಕ್ಟರ್ ಸುಭಾಷ್ ಪಾಟೀಲ್, ಡಾಕ್ಟರ್ ಓಂಕಾರ್ ಸ್ವಾಮಿ, ಶಿವಕುಮಾರ್ ಕೊಳಾರ್, ಗಂಗಾಧರ್ ಸ್ವಾಮಿ, ಜಗದೀಶ್ವರ್ ಬಿರಾದರ್, ಶಿವಶಂಕರ್ ಬೆಳಮಗಿ, ಅಮರೇಶ್ ಕಮಠಾಣೆ, ಶ್ರೀಕಾಂತ್ ಹೊನ್ನಿಕೇರಿ, ಶಾಂತಮ್ಮ ಸ್ವಾಮಿ, ಮಹಾಂತೇಶ್ ಬಿರಾದರ್, ಪ್ರವೀಣ್ ಸ್ವಾಮಿ, ಬಸವರಾಜ್ ಹಳ್ಳಿ ಮತ್ತಿತರರು ಉಪಸ್ಥಿತರಿದ್ದರು. ಕಲಾವಿದ ಮಾರುತಿ ಚಾಂಬಳೆ ವಚನ ಸಂಗೀತ ನಡೆಸಿಕೊಟ್ಟರು. ಪೂರ್ವಿಕಾ ಭರತನಾಟ್ಯವನ್ನು ಮಾಡಿದರು. ವಿವಿಧ ಕಡೆಗಳಿಂದ ಆಗಮಿಸಿದ ನೂರಾರು ಭಕ್ತರು ಅಕ್ಕ ಮಹಾದೇವಿ ಜಯಂತಿಯಲ್ಲಿ ಪಾಲ್ಗೊಂಡು ಮಹಾಪ್ರಸಾದವನ್ನು ಸವಿದು ಧನ್ಯರಾದರು. ಬಸವಣ್ಣವ್ರು ಹಾಗೆ 33% ಕೊಟ್ಟು ಅಕ್ಕ ಮಹಾದೇವಿಗೆ ಅಷ್ಟು ಮಾನ್ಯತೆ ಕೊಡ್ತಿರು. ಅವನ ಹನುಮ ಮಂಟಪದಲ್ಲಿ ವಿಚಾರಗಳು ಆಗ್ತದೆ, ದಿನನಿತ್ಯ ಏನೇನು ಆಗ್ತದೆ, ಸಮಾಜದಲ್ಲಿ ಏನೇನು ಪರಿವರ್ತನೆ ಆಗಬೇಕು, ಯಾವ್ದು ಅನ್ಯಾಯ ಆಗ್ತಾ ಇದೆ, ಅದು ಹನುಮ ಮಂಟಪದಲ್ಲಿ ಆಗ್ತಿತ್ತು. ಅಷ್ಟು ಅಕ್ಕ ಮಹಾದೇವಿಗೆ ಗೌರವ ಕೊಟ್ಟಂತ ಯಾವ್ದಾರ ಒಂದು ಕಾಲ ಇದ್ರೆ ಅದು ಬಸವಣ್ಣವ್ರ ಕಾಲ, ಅದು ಅನುಭವ ಮಂಟಪ, ಅದು ಬಸವ ಕಲ್ಯಾಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಷ್ಟೊಂದು ತ್ಯಾಗ ಮನೋಭಾವನೆ ಶಿಕಾರಿಪುರ್ಲಿಂದ ಬಂದು ಬಸವ ಕಲ್ಯಾಣದಲ್ಲಿ ಕಾರ್ಯಸ್ಥಳ ಮಾಡಿಕೊಂಡ್ರು. ಆಮೇಲೆ ಶ್ರೀಶೈಲ ಹೋಗಿದ್ದು ನಮಗೆಲ್ಲ ಗೊತ್ತದ. ನಮ್ಮಲ್ಲಿ ಅದೇ ರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ, ಪೂಜೆ ಕಾಣ್ತಾ ಇದ್ದೇವೆ. ಮಿಕ್ಕ ನಿಸ್ವಾರ್ಥ ಭಾವನೆಯಿಂದ ಸಮಾಜಕ್ಕೆ ಒಳ್ಳೇದಾಗಬೇಕು, ಭಕ್ತರಿಗೆ ಒಳ್ಳೇದಾಗಬೇಕು. ಅಷ್ಟೊಂದು ಯಾಕಂದ್ರೆ ನಾವು ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಅವ್ರಿಗೆ ಪ್ರಶಂಸೆ ಮಾಡ್ದಂಗೆ ಆಗ್ತದೆ. ಖರೆ ಸತ್ಯ ಇದ್ದಿದ್ದು ನಾವೆಲ್ಲ ಹೇಳ್ತಾ ಇದ್ದೀವಿ. ಯಾಕೆ ಅವರು ಕೂಡ ಅದೇ ರೂಪದಲ್ಲಿ ಹೋಗ್ಬೇಕಂತ ಎಷ್ಟು ಪ್ರಯತ್ನ ಮಾಡಿದ್ರು ಅದು ನಿಮಗೆಲ್ಲ ಗೊತ್ತದ. ಇತಿಹಾಸ ನಾನು ತಲೆ ಹಾಕ್ಲಿಕ್ಕೆ ಹೋಗಲ್ಲ. ಬಟ್ ಅವ್ರು ಇದಕ್ಕೆ ಈಗ ನಮ್ಮ ಮಧ್ಯದಲ್ಲಾರ ಶ್ರೀಶೈಲಂದ ಒಂದು ಮಠ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ನಮ್ಮ ಬೀದರ್ ಜನ ಹೋದ್ರವ್ರು ಉಳಿಲಿಕ್ಕೆ, ದಾಸೋಹ ಮಾಡಲಿಕ್ಕೆ ಅಷ್ಟೊಂದು ನಮ್ಮ ಜನರಿಗೆ ಅನುಕೂಲ ಆಗ್ತಾ ಇದೆ. ಪೂಜಾ ಕರ್ಣಕ್ಕೂರಲ್ಲಿ ಮಾಡಿದಗೋಸ್ಕರ, ಅಲ್ಲಿನ ಸರ್ಕಾರ ಜಾಗ ಕೊಟ್ಟಿದ್ದಕ್ಕೋಸ್ಕರ ಇಲ್ಲಿಂದ ಭಾಳ ಜನ ಸ್ವಯಂ ಪ್ರೇರಿತಾಗಿ ತಾವೆಲ್ಲ ಸಹಾಯ ಮಾಡ್ತಾ, ಇನ್ನೂ ಕೂಡ ನಾವೆಲ್ಲರೂ ಕೂಡ ಸಹಾಯ ಮಾಡ್ಬೇಕು. ಯಾಕಂದ್ರೆ ನಮ್ಮ ಬೀದರ್ ಜಿಲ್ಲೆ ನಮ್ದು ಮಠ ಹೇಳ್ಕೊಬೇಕಾದ್ರೆ ಅದು ಕರ್ಣತಾಯಿಯವ್ರದ್ದು ಒಂದೇ ಮಠ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಸಾಕಷ್ಟು ಸಲ ಹೋಗಿದ್ದಿಲ್ಲ, ಎದುರು ಕೂತವ್ರು ಕೂಡ ಸಾಕಷ್ಟು ಸಲ ಹೋಗಿದ್ರಿ. ಅದಕ್ಕೆ ನಾವು ಇನ್ನೆಷ್ಟು ಅದಕ್ಕೆ ಡೆವಲಪ್ಮೆಂಟ್ ಮಾಡಿ ನಮ್ಮವ್ರು ಯಾಗನೂ ಶ್ರೀಶೈಲಕ್ಕೆ ಹೋದ್ರೆ ಅಲ್ಲೇ ಉಳಿದು ಅಲ್ಲೇ ಪ್ರಸಾದ ವ್ಯವಸ್ಥೆ, ವಸತಿ ಮತ್ತು ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ತೊಗೊಂಡು ಬರೋಂಥ ಒಂದು ವ್ಯವಸ್ಥೆ ನಮ್ಮೆಲ್ಲರದ್ದು ಆಗ್ಬೇಕಂತ ಹೇಳ್ತಾ, ಹೆಣ್ಮಕ್ಳಿದ್ದಾರೆ. ಇಲ್ಲಿಂದ ನಾವು ಬೇರೆ ಇದಕ್ಕೆ ಯಾವುದು ಸ್ಟೇಟ್ಗೆ ಹೋಗಲಿ, ಯಾವುದು ಕಂಟ್ರಿಗೆ ಹೋಗಲಿ, ಎಲ್ಲ ಕಡೆಗೂ ನಮ್ಮ ಹೆಣ್ಮಕ್ಳು ಮುಂದೆ ಇದ್ದಾರೆ ಅಲ್ವಾ. ಈಗ ಎಂಪವರ್ಮೆಂಟ್ ಅಂದರೆ ನಾನು ನೆಕ್ಸ್ಟ್ ಡೆಫಿನೇಷನ್ ನಿಮ್ಗೆ ಹೇಳಕ್ಕೆ ಬಯಸ್ತೇನೆ. ಬಟ್ ಈ ಎಂಪವರ್ಮೆಂಟ್ ಸ್ಟಾರ್ಟ್ ಆಗಿದ್ದು ಆ 12th ಸೆಂಚುರಿಯಲ್ಲಿ. ಅಕ್ಕ ಮಹಾದೇವಿಯವರು ಧೈರ್ಯ ಮಾಡಿ ಎಲ್ಲರನ್ನೂ ಎದುರಿಸ್ಕೊಂಡು, ಇಲ್ಲ ನನ್ನ ಮದುವೆ ಆಗಲ್ಲ, ನಾನು ಬಂದು ನನ್ನ ಸ್ಪಿರಿಚುವಲ್ ಫ್ರೀಡಮ್ ನಾನು ತಗೊಳ್ತೇನೆ ಅಂತ ಹೇಳಿ ಅವರು ಮುಂದೆ ಬಂದು ಅವರೇನು ಅನುಭವ ಮಂಟಪದಲ್ಲಿ ತಮ್ಮನ್ನ ತಾವು ರಿಪ್ರೆಸೆಂಟ್ ಮಾಡಿದಾರೋ ಅದು ನಮಗೆ ಇವತ್ತು ಎಂಪವರ್ಮೆಂಟ್ ಅಂತ ನಾನು ಹೇಳ್ಬೋದು. ಯಾಕಂದರೆ ಆ ಟೈಮಲ್ಲಿ ಅವ್ರು ಮಾಡಿದ್ದಾರೆ. ಸೊ ನಾವು ಈ 21st ಸೆಂಚುರಿಯಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಅಂತ ನಾನು ಪ್ರಶ್ನೆ ಮಾಡಿದಾಗ, ಇಲ್ಲಿ ಎಂಪವರ್ಮೆಂಟ್ ಏನು? ನಮಗಿಷ್ಟೆಲ್ಲ ಫೆಸಿಲಿಟೀಸ್ ಇದೆ, ಎಜುಕೇಷನ್ ಇದೆ, ಅವೇರ್ನೆಸ್ ಇದೆ, ಯಾವುದೇ ಥರದ್ದು ಮನೆಯಲ್ಲೂ ಸಹ ಯಾರೂ ನಮಗೆ ಅಡ್ಡಿ ಮಾಡಲ್ಲ. ನಮ್ಮ ಮನೆಯಲ್ಲಿ ಇರುವಂತಹ ಪುರುಷರು ಮಹಿಳೆಯರಿಗೆ ಎಷ್ಟು ಎನ್ಕರೇಜ್ ಮಾಡ್ತಾರೆ. ಸೊ ನಾವು ಮಹಿಳೆಯರೀಗ ಏನು ಮಾಡ್ಬೋದು, ನಾವು ಯಾವ ಥರ ನಮ್ಮ ಕೊಡುಗೆ ಕೊಡ್ಬೋದು? ನಾವು ಆದಷ್ಟು ನಮ್ಮ ಮೊಬೈಲ್, TV ಇದರಲ್ಲಿ ನಾವು ಟೈಮ್ ಸೋಷಿಯಲ್ ಮೀಡಿಯಾದಲ್ಲಿ ವೇಸ್ಟ್ ಮಾಡಲಾರ್ದೆ ನಾವು ಟೈಮನ್ನು ಒಂದು ಎಂಪವರ್ಮೆಂಟಿಗೆ ಉಪಯೋಗಿಸ್ಬೇಕಂತ ನಾನು ಎಲ್ರಿಗೂ ಕೇಳ್ಕೊಳ್ಳೋದು. ಎಂಪವರ್ಮೆಂಟ್ ಅಂದ್ರೆ ಈಗಿನ ಜನ್ರೇಷನ್ದಲ್ಲಿ ಏನು,
ಈಗ ನೀವು ಇಲ್ಲಿ ಅತ್ತಿ ಇದ್ದೀರಾ ಅಲ್ಲ, ಮದರ್ ಇನ್ ಲಾ ಮತ್ತೆ ಡಾಟರ್ ಇನ್ ಲಾಸ್ ಇದ್ದೀರಾ, ಬಂದಿದ್ದೀರಾ? ಸೊಸೆಯಂದ್ರು ಇದ್ದೀರಾ, ಅತ್ತಿಗಳಿದ್ದೀರಾ. ನಿಮ್ಮಲ್ಲಿ ಎಂಪವರ್ಮೆಂಟ್ ಏನಂದ್ರೆ ಒಬ್ರಿಗೊಬ್ರು ಎನ್ಕರೇಜ್ಮೆಂಟ್ ಇರಬೇಕು. ಫಸ್ಟ್ ಎಂಪವರ್ಮೆಂಟ್ ನಮ್ಮ ಮನೆಯಲ್ಲಿ ಒಬ್ರಿಗೊಬ್ರು ನಾವು ಎನ್ಕರೇಜ್ ಮಾಡ್ತಾ ಇರಬೇಕು. ಯಾಕಂದ್ರೆ ನಾನು ಎಷ್ಟೋ ಸಲ ನಮ್ಮ ಅಕ್ಕಪಡೆಗೆ ಇದೇ ಅತ್ತಿ ಸೊಸೆ ಜಗಳಗಳು ತುಂಬ ಬರ್ತಾ ಇರ್ತವೆ. ಅದರಿಂದ ಮನೆಯಲ್ಲಿ ತುಂಬ ಅಸಮಾಧಾನ ಆಗ್ತಾ ಇರುತ್ತೆ, ಅದರಿಂದ ಗಂಡನಿಗೂ ಎಫೆಕ್ಟ್ ಆಗುತ್ತೆ. ಸೊ ನಮ್ಮ ಎಂಪವರ್ಮೆಂಟ್ ಅಲ್ಲಿ ಅತ್ತಿಯವರು ಸ್ವಲ್ಪ ನೀವು ದೊಡ್ಡ ಮನ್ಸು ಮಾಡಿ ನಿಮ್ಮ ಸೊಸೆಯಂದ್ರ ಜೊತೆಗೆ ಚೆನ್ನಾಗಿರಿ. ಯಾಕಂದ್ರೆ ನಿಮ್ಮ ಮನಸ್ಸು ಇನ್ನೂ ದೊಡ್ಡದಿರ್ಬೇಕು, ನಮ್ಗಿಂತ ದೊಡ್ಡವ್ರು ಇರ್ತೀರಾ ನೀವು. ಆ್ಯಂಡ್ ಸೊಸೆಯರು ಅವರು ಸಹ ನಾವು ಆ್ಯಕ್ಚುಲಿ ನಿಮ್ಮ ನೋಡಿನೇ ಅವರು ಕಲ್ಕೊಳ್ತಾರೆ ಅಂತ ನಾನು ಹೇಳ್ಬೋದು. ನೀವು ಅವ್ರಿಗೆ ಎಷ್ಟು 10 ಪಟ್ಟು ಪ್ರೀತಿ ತೋರಿಸಿದಾಗ ಅವ್ರಿಗೆ 1 ಪಟ್ಟು ಕೊಡ್ತಾರೆ ಅಂತ ನಾನು ಹೇಳ್ಬೋದು. ಅಲ್ಲಿ ನಮ್ಮ ಎಂಪವರ್ಮೆಂಟ್ ಇರಲಿ. ನಿಮ್ಮ ಹೋಗುವ ಡ್ಯೂಟಿಯಲ್ಲಿ 8 ತಾಸು ಮೇಲೆ ನೀವು ನಿಮ್ಮ ಕೊಲೀಗ್ಸ್ ಹೆಣ್ಮಕ್ಳ ಜೊತೆಗೆ ಕಳೀತೀರಾ ಅಲ್ಲ. ಮೋಸ್ಟ್ಲಿ ನಾವೆಲ್ಲೆಲ್ಲಿ ಡ್ಯೂಟಿ ಮಾಡ್ತೇವಲ್ಲೂ ನಮ್ಮ ಕೊಲೀಗ್ಸ್ ಜೊತೆಗೆ ಟೈಮ್ ಕಳೀತೇವೆ. ಅಲ್ಲಿ ನಾವು ಆದಷ್ಟು ಹೆಣ್ಮಕ್ಳಲ್ಲಿ ಏನು ಹೇಳ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಅಂತ ಹೇಳ್ತಾರೆ ಅಲ್ಲ, ಹೇಳ್ತಾ ಇರ್ತಾರೆ. ಅದನ್ನು ನಾವು ರಾಂಗ್ ಪ್ರೂವ್ ಮಾಡಬೇಕು. ಅದೇ ನಮ್ಮ ಎಂಪವರ್ಮೆಂಟ್. ಈಗ ನಾವೇನು ಮಾಡಬೇಕು, ನಮ್ಮಲ್ಲಿರುವಂತಹ ಕುಗ್ಗಿದ ಮನಸ್ಸಿನವರು, ಡಿಪ್ರೆಸ್ ಆದವರು, ಅವ್ರಿಗೆ ನಾವು ಎಷ್ಟು ನಾವು ಶಕ್ತಿಯನ್ನು ನಾವು ತುಂಬಬಹುದು, ಅದರಿಂದ ಒಂದು ಲೈಫ್ ಸೇವ್ ಆಗುತ್ತೆ. ಅದು ನಮ್ಮ ಎಂಪವರ್ಮೆಂಟ್ ಈಗಿನ ಕಾಲದಲ್ಲಿ. ನೀವು ಎಲ್ಲಿರ್ತೀರೋ ಅಲ್ಲಿ ಇನ್ನೊಂದು ಹೆಣ್ಮಕ್ಳಿಗೆ ನಾವು ಎಷ್ಟು ಪ್ರೋತ್ಸಾಹಿಸಿ, ಅವ್ರಿಗೆ ನಾವು ಎಷ್ಟು ಶಕ್ತಿ ಕೊಟ್ಟು, ಅವ್ರಿಗೆ ಧೈರ್ಯ ಕೊಟ್ಟು ನಾವು ಮುಂದೆ ನಡೆಸ್ತೇವೋ ಅದು ನಮ್ಮ ರೋಲ್ ಆ್ಯಸ್ ಅ ಎಂಪವರ್ಡ್ ವುಮನ್ ಅಂತ ನಾನು ಹೇಳ್ಬಹುದು. ನೀವು ಯಾವುದೇ ಕಾರ್ಯದಲ್ಲಿರಿ, ನೀವು ನಿಮ್ಮ ಸ್ಕೂಲಲ್ಲಿರ್ಬೋದು, ನಿಮ್ಮ ಮಕ್ಕಳು ಇನ್ನೊಂದು ಹೆಣ್ಮಗಳಿಗೆ ಒಂದು ಪ್ರೋತ್ಸಾಹ ಮಾಡಲಿ, ನೀವು ಆಫೀಸಲ್ಲಿರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ವಾಕಿಂಗ್ ಫ್ರೆಂಡ್ಸ್ ಇರ್ಬೋದು, ಇಲ್ಲಿ ಬರುವಂತಹ ಎಲ್ಲ ಇಲ್ಲಿ ಮಠಕ್ಕೆ ಬರುವಂತಹ ಜನರು ಇರಬಹುದು. ಸೊ ಎಲ್ಲರೂ ನಾವು ಒಬ್ರಿಗೊಬ್ರು ಒಂದು ಎಂಪವರ್ ಮಾಡೋಣ ಅಂತ ನಾನು ನಮ್ಮ ಎಲ್ಲ ಹೆಣ್ಮಕ್ಳಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಮತ್ತು ನಮ್ಮ ಅಕ್ಕಪಡೆ ಬಗ್ಗೆ ನಾನು ಏನು ಹೇಳಬೇಕಂದ್ರೆ, ಇವತ್ತು ನಾವು ಸಕ್ಸಸ್ ಆಗಬೇಕಂದ್ರೆ ನಮ್ಮ ಅಕ್ಕಪಡೆ 10 ಜನರು ಕಾರಣ ಅಂತ ನಾನು ಹೇಳಬಹುದು. ಅವರು ಒಂದು 12 ಗಂಟೆ ಆಗಲಿ ಮಧ್ಯರಾತ್ರಿ ಆಗಲಿ ಯಾವುದೇ ತೊಂದರೆಗಳು ಬಂದರೂ ಸಹ ಅವರು ಫಸ್ಟ್ ಹೋಗಿ ಅಟೆಂಡ್ ಮಾಡ್ತಾರೆ. ಯಾವಾಗಲೂ ಈವನ್ ಮಹಿಳಾ ಪೊಲೀಸ್ ಸ್ಟೇಷನ್ಗಿಂತ ಹೆಚ್ಚು ನಮ್ಮ ಅಕ್ಕಪಡೆ ಓಡಾಡ್ತಾರೆ ಅಂತ ನಾನು ಹೇಳ್ಬಹುದು. ನಮ್ಮ ಲಕ್ಷ್ಯ ಏನಂದರೆ, ಆದಷ್ಟು ಹೆಣ್ಮಕ್ಳು ಅಂದರೆ ಭಯ ಪಡ್ತಾರೆ ಪೊಲೀಸ್ ಸ್ಟೇಷನ್ಗೆ ಬಂದು ನಾವು ನಮ್ಮ ತೊಂದರೆಗಳನ್ನು ಹೇಳ್ಕೋಬೇಕಂದ್ರೆ. ಇದೇ ಕಾಲದಲ್ಲೂ ಸಹ ನಾವು ಭಯ ಪಡ್ತೇವೆ, ಒಂದು ಸ್ವಲ್ಪ ಯೋಚನೆ ಮಾಡ್ತೇವೆ. ಯಾಕಂದರೆ ಫ್ಯಾಮ್ಲಿದ ಹೆಸರು ಕೆಡುತ್ತೆ, ನಮ್ಮ ರೆಪ್ಯುಟೇಷನ್ ಕೆಡುತ್ತೆ, ನಾನು ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂತ ಸಹಿಸ್ಕೊಳ್ತೇವೆ ನಮ್ಮ ತೊಂದರೆಗಳನ್ನು. ಅದಕ್ಕೆ ನೀವು ಸ್ಟೇಷನ್ಗೆ ಬರಲಾರ್ದೆ ಆದಷ್ಟು ನಮ್ಮ ಅಕ್ಕಪಡೆಯವ್ರಿಗೆ ನೀವು ನಮ್ಮ 112 ಫೋನ್ ಮಾಡಿ ಅಕ್ಕಪಡೆಯನ್ನು ಕಳಿಸಿ ಅಂದರೆ ನಿಮಗೆ ಸ್ಟೇಷನ್ ಬರಲಾರ್ದೆ ಅವರು ಆದಷ್ಟು ನಿಮಗೆ ಸಹಾಯ ಮಾಡಬೇಕನ್ನುವ ಒಂದು ಉದ್ದೇಶದಿಂದ ನಾವು ಮಾಡ್ತಾ ಇದ್ದೇವೆ. ಮತ್ತು ಸಹಾಯ ಮಾಡಿದ್ದು ನಾವು ಯಾರಿಗೂ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೋಬೇಕು ಅಂತ, ಅದು ನಮ್ಮ ಮೇನ್ ಉದ್ದೇಶ. ಯಾಕಂದರೆ ಒಂದು ಹೆಣ್ಮಗಳಂದರೆ ಒಂದು ರೆಪ್ಯುಟೇಷನ್ ಇರುತ್ತೆ. ಸೊ ಅದನ್ನು ಕಾನ್ಫಿಡೆನ್ಷಿಯಾಲಿಟಿ ಮೇಂಟೈನ್ ಮಾಡಿಕೊಂಡು ನಿಮಗೆ ಯಾವುದೇ ಥರದ್ದು ಪರಿಸ್ಥಿತಿಯಲ್ಲಿ ನಾವು ಅಕ್ಕ ಪಡೆಯವರು ಬಂದು ಒಂದು ನಿಮಗೆ ಸೊಲ್ಯೂಷನ್ ಕೊಡ್ತಾರೆ. ಅದಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳಿಗೆ ಸ್ಕೂಲಲ್ಲೆಲ್ಲ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ. ಅದಷ್ಟೇ ಅಲ್ಲದೆ ನಮ್ಮ ಹೆಣ್ಮಕ್ಳು ಯಾವುದೇ ಪರಿಸ್ಥಿತಿಯಲ್ಲೂ ಒಬ್ಬರೇ ಇದ್ರೂ ಸಹ ಅವರು ಯಾವ ಥರ ತಾವು ಸುರಕ್ಷತೆ ಮಾಡ್ಕೋಬೇಕಂತ ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ನ ಇವರೆಲ್ಲ ಕಲ್ಕೊಂಡು ಎಲ್ರಿಗೂ ಕಲಿಸ್ತಾ ಇದ್ದಾರೆ ಚಿಕ್ಕ ಮಕ್ಕಳಿಗೆ. ಮತ್ತು ಸ್ಕೂಲಲ್ಲಿ ಹೋಗಿ ಮಕ್ಕಳಿಗೆ ಎಸ್ಪೆಷಲಿ ಟ್ರಾಫಿಕ್ ರೂಲ್ಸ್ ಹೇಳ್ಕೊಡ್ತಾರೆ, ಡ್ರಗ್ ಕನ್ಸಂಪ್ಷನ್ ಬಗ್ಗೆ ಹೇಳ್ತಾರೆ. ಅದಷ್ಟೇ ಅಲ್ಲ, ರೂರಲ್ ಸ್ಕೂಲ್ಸಲ್ಲೆಲ್ಲ ಹೋಗಿ ಈವನ್ ಹೆಣ್ಮಕ್ಳಿಗೆ ಟಾಯ್ಲೆಟ್ಸ್ ಇದೆಯೋ ಇಲ್ವೋ, ಅವ್ರಿಗೆ ಫೆಸಿಲಿಟೀಸ್ ಇದೆಯೋ ಇಲ್ವೋ, 5-6 ಗಂಟೆ ಆದಮೇಲೆ ಅಲ್ಲಿ ಸ್ಕೂಲಿಂದ ಬಸ್ ಹಿಡಿಯಕ್ಕೆ ಹೋಗುವಾಗ ಯಾರಾದರೂ ತೊಂದರೆ ಕೊಡ್ತಾ ಇದ್ದಾರೋ ಇದನ್ನೆಲ್ಲ ಅವರು ಚೆಕ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ವಿಲೇಜಸ್ಸಿಗೆ ಹೋಗ್ತಾ ಇದ್ದಾರೆ. ನಿಮ್ಮ ಆಶೀರ್ವಾದ ನಮ್ಮ ಅಕ್ಕಪಡೆ ಮೇಲೆ ಯಾವಾಗಲೂ ಇರಲಿ ಅಂತ ನಾನು ನಿಮ್ಮ ಕೇಳ್ಕೊಳ್ತೇನೆ. ನಮ್ಮ ಎಲ್ಲ ಕಡೆ ಸಾಕಷ್ಟು ಅಂದ್ರೆ ಅಪಾರ ಭಕ್ತ ಸಮೂಹವನ್ನು ಹೊಂದಿದ್ದಾರೆ. ಸೊ ಇವರು ನಾನು ಹೇಳ್ಬೇಕಂತಂದ್ರೆ ಸಣ್ಣವ್ರಿಗೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಇಟ್ಕೊಂಡು ನಮ್ಮ ಮಾಜಿ ಉಪರಾಷ್ಟ್ರಪತಿ BD ಜತ್ತಿಯವರು ಅವರು ಸುಪುತ್ರ ಅಂತ ಅರವಿಂದ್ ಜತ್ತಿ ಹಿಡ್ಕೊಂಡು ನಮ್ಮ ರಾಷ್ಟ್ರೀಯ ಮಹಿಳಾ ಆಯೋಗ ಅಧ್ಯಕ್ಷರು ವಿಜಯ ರಾಟ್ಕರ್ ವರೆಗೆ ಅವರು ಭಕ್ತರಿದ್ದಾರೆ.
ಸೊ ಅಂಥವ್ರ ಸಣ್ಣ ಒಂದು ಗ್ರಾಮ ಮಟ್ಟದ ಹಿಡ್ಕೊಂಡು ರಾಷ್ಟ್ರೀಯ ಮಟ್ಟದವರೆಗೆ ಕೂಡ ಏನಪ್ಪಾ ಅಂದ್ರೆ ಅವರು ಭಕ್ತರಿದ್ದಾರೆ. ಅಂತ ಸಂದರ್ಭದಲ್ಲಿ ಇವತ್ತು ನಾವು ನೋಡಿದ್ವಿ, ಪ್ರತಿ ವರ್ಷ ಅಕ್ಕನ ಹೆಸರಿಗೆ ಅಕ್ಕ ಮಹಾದೇವಿ ರಾಷ್ಟ್ರೀಯ ಪ್ರಶಸ್ತಿ ಶಿಷ್ಯದಲ್ಲಿ ಕಾರ್ಯಕ್ರಮ ಮಾಡೋ ಮೂಲಕ ನಮ್ಮ ದೇಶದ ಮಹಿಳೆಯರಿಗೆ ಏನಪ್ಪಾ ಅಂದ್ರೆ ಅವ್ರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿರುವಂತ ಮಹಾನ್ ಸಾಧಕರಿಗೆ ಈ ಹಿಂದೆ ನಮ್ಮ ಲೀಲಾದೇವಿ ಆರ್ ಪ್ರಸಾದ್ ಆಗಿರ್ಬೋದು, ಸುಧಾಮಾರ್ತಿ ಆಗಿರ್ಬೋದು, ಶ್ಯಾಮೂರ್ ಶಿವಶಂಕರಪ್ಪ ಆಗಿರ್ಬೋದು, ಸುಷ್ಮಾ ಸಾಹು ಅವರು ಆಗಿರ್ಬೋದು, ಆಮೇಲೆ ಮೊನ್ನೆ ನಮ್ಮ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ವಿಜಯ ರಹಾಟ್ಕರ್ ಅವನು ಅಕ್ಕ ಮಹಾದೇವಿ ರಾಷ್ಟ್ರೀಯ ಪ್ರಶಸ್ತಿ ಕೊಡೋ ಮೂಲಕ ನಮ್ಮ ದೇಶದ ಮಹಿಳೆಯರಿಗೆ ಏನಪ್ಪಾ ಅಂದ್ರೆ ಕೊಡುಗೆ ಕೊಟ್ಟಂತ ಮಹಿಳೆಯರನ್ನು ಗುರುತಿಸಿ ಅವ್ರೇನಪ್ಪಾ ಅಂದ್ರೆ ಮುಖ್ಯವಾಗಿ ಅವ್ರು ಮಾಡುವಂತ ಕೆಲಸ ಇಡೀ ಜಗತ್ತಿಗೆ ಕೊಡುವಂತ ಕೆಲಸ ಮಾತಾಜಿಯವರು ಡಾಕ್ಟರ್ ರಾಜಶೇಖರ ಸ್ವಾಮೀಜಿ ಅವರ ಸಮ್ಮುಖ ಅವರ ಇದರಲ್ಲಿ ಏನಪ್ಪಾ ಅಂದ್ರೆ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಹೆಸರಿಗೆ 1 ಲಕ್ಷ ಸಸಿ ಹಚ್ಚಬೇಕಂತ ಹೇಳಿ ಇದೇ ಆಶ್ರಮದಿಂದ ಚಾಲನೆ ಕೊಡ್ತಿದ್ದೀವಿ. ನಮ್ಮ ಅರಣ್ಯ ಮತ್ತು ಉಸ್ತುವಾರಿ ಸಚಿವರು ಇಲ್ಲಿಂದ ಚಾಲನೆ ಕೊಟ್ಟಿದ್ದರು. 1 लाख पेड़ ಗುರುಮಾತಕ್ಕೆ ನಾಮ್ ಇವೆಲ್ಲ ಮೇಡಮ್ ಪ್ಲಾಂಟ್ಸ್ ಎಲ್ಲ ಅವಾಗ ಹಚ್ಚಿದವ ನಮ್ಮ ಉಸ್ತುವಾರಿ ಸಚಿವರು ಫಾರೆಸ್ಟ್ ಮಿನಿಸ್ಟರ್. ಸೊ ನಾವು ನಮ್ಮ ಬೀದರ್ನ ಸ್ಟಾರ್ಟ್ ಮಾಡಿ ಡೆಲ್ಲಿ ಪಾರ್ಲಿಮೆಂಟ್ ವರೆಗೆ ಸುಮಾರು 10 ತಿಂಗಳು ಅಭಿಯಾನ ಮಾಡಿದೀವಿ. ಅಮ್ಮೋರ ಹೆಸರಿಗೆ ಕರುಣಾದೇವಿ ಮಾತವರ ಹೆಸರಿಗೆ 1 लाख पेड़ ಗುರುಮಾತಕ್ಕೆ ನಾಮ್ ಅಂತೇಳಿ. ಸೊ ಇಲ್ಲಿ ಉಸ್ತುವಾರಿ ಸಚಿವರು ಅಂತ ಈಶ್ವರ್ ಖಂಡೆ ಅವರು ಉದ್ಘಾಟನೆ ಮಾಡಿದ್ರೆ ಆ ಸಮಾರೋಪಕ ನಮ್ಮ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರು ಬಂದು ರುದ್ರಾಕ್ಷಿ ಸಸಿ ನೆಡುವ ಮೂಲಕ ಕಾರ್ಯಕ್ರಮ ಮೊನ್ನೆ 18ನೇ ಮಾರ್ಚ್ ಏನಪ್ಪಾ ಅಂದ್ರೆ ಸಮಯ ಕೊಟ್ಟು ಅತ್ಯಂತ ಉತ್ಸಾಹದಿಂದ ಅಲ್ಲಿಂದ ರಾಷ್ಟ್ರೀಯ ಮಹಿಳಾ ವಿಜಯ ರಾಟ್ಕರು, ಆಮೇಲೆ ಆಂಧ್ರ ಪ್ರದೇಶ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಡಾಕ್ಟರ್ ಶೈಲಜಾ ಅವರು ಬಂದು ಏನಪ್ಪಾ ನಮ್ಮ ಕಾರ್ಯಕ್ರಮಕ್ಕೆ ನಮ್ಗೆಲ್ಲರಿಗೂ ಏನಪ್ಪಾ ಶಕ್ತಿ ಕೊಟ್ಟರು. ಸೊ ಅಂತ ಸಂದರ್ಭದಲ್ಲಿ ಇವತ್ತು ನಾವೆಲ್ಲರೂ ಬಹಳ ಏನಪ್ಪಾ ಅಂದ್ರೆ ವೆರಿ ಲಕ್ಕಿ ಪರ್ಸನ್ ಆಗಿದ್ದೀವಿ. ಅವ್ರು ಮಾಡಿರುವಂತ ಸಾಧನೆಗಳು ಇವತ್ತು ನೋಡ್ರಿ, ಬಹುಭಾಷಾ ಏನಪ್ಪಾ ಅಂದ್ರೆ ಬಹುಭಾಷೆಯಲ್ಲಿ ಅನೇಕ ಕೃತಿಗಳು ಪ್ರಕಟಣೆ ಮಾಡಿದ್ದಾರೆ. ಸುಮಾರು ಸಾವಿರಾರು ವಚನಗಳು ತತ್ವಪದಗಳು ಏನಪ್ಪಾ ಅಂದ್ರೆ ಹಾಡಿ ಅನೇಕ ಸಿಡಿಗಳು ಇವತ್ತ ಆ ಪ್ರಶಸ್ತಿಯನ್ನು ಮೊಟ್ಟ ಮೊದಲು ಇಬ್ಬರಿಗೆ ನಾವು ಅನೌನ್ಸ್ ಮಾಡಿದ್ವಿ. ಒಬ್ಬರು ಇನ್ಫೋಸಿಸ್ ಸಂಸ್ಥಾಪಕರಾಗಿರುವಂಥ ಸುಧಾಮೂರ್ತಿ ಅವರು ಒಪ್ಕೊಂಡಿದ್ರು. ಆದರೂ ಆ ಟೈಮ್ದಲ್ಲಿ ಎಲ್ಲೋ ಫಾರಿನ್ ಕೆಲ ಇದು ಕಡೆಯಿಂದಾಗಿ ಬರ್ಲಿಕ್ಕಾಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಇನ್ನೊಬ್ಬರು ಯಾರು ಅಂತ ಕೇಳಿದ್ರೆ ಅವಾಗ ಮಾಜಿ ಸಚಿವರಾಗಿರುವಂಥ ಲೀಲಾದೇವಿ ಆರ್ ಪ್ರಸಾದ್ ಅವರು ಬಂದು ಆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ರು. ಆ ದಿವಸನೇ ಒಂದು ವೇದಿಕೆ ಮೇಲೆ ನಾವೆಲ್ಲರೂ ಕೂಡ ಒಂದು ಬೇಡಿಕೆಯನ್ನು ಇಟ್ಟಿದ್ವಿ. ಏನು ಅಂತಂತಂದರೆ ಅಣ್ಣನ ಜಯಂತಿ ಆಗ್ತಾ ಇದೆ, ಅಕ್ಕನ ಜಯಂತಿ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರ ಆ ಜಯಂತಿಯನ್ನು ಮಾಡಬೇಕನ್ನುವಂಥ ಮಾತನ್ನು 2012ರಲ್ಲೇ ಅಲ್ಲಿಂದನೇ ಶುರು ಆಗಿರುವಂಥದ್ದು ಇಲ್ಲಿ ತನಕ ಬಂದಿದೆ. ಇವತ್ತೊಂದು ಸ್ವಲ್ಪ ಅದ್ರ ಬಗ್ಗೆ ಭಾಳ ದೊಡ್ಡದಾಗಿರುವಂಥ ಅವೇರ್ನೆಸ್ ಬಂದಿದೆ. ಇವತ್ತು ನಮ್ಮ ಡಾಕ್ಟರ್ ಅವರು ಭಾಳ ಮನಬಿಚ್ಚಿ ಅಕ್ಕನ ಬಗ್ಗೆ ಜಯಂತಿ ಮಾಡುವಂಥದ್ದು ಸರ್ಕಾರ ಮೇಲೆ ಒತ್ತಡವನ್ನು ತಂದು ನಾವೆಲ್ಲರೂ ಸೇರ್ಕೊಂಡು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ಭಾಳ ದೊಡ್ಡ ನಮಗೆಲ್ಲ ಶಕ್ತಿ ತುಂಬಿದೆ, ಸಂತೋಷ ಆಗಿದೆ. ಡಾಕ್ಟರ್ ಅವರ ಮುಂದೆ ಆಗಬೇಕು, ನಾವೆಲ್ಲರೂ ಕೂಡ ಡಾಕ್ಟರ್ ಜೊತೆಗೆ ಇದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಯಾಕೆಂದರೆ ಅಣ್ಣಗಾಗಿದೆ, ಅಕ್ಕಗೂ ಕೂಡ ಗೌರವ ಸಿಗಬೇಕನ್ನುವಂಥದ್ದೇ ನಮ್ಮೆಲ್ಲರ ಅಪೇಕ್ಷೆ ಇದೆ. ಹೀಗಾಗಿ ಡಾಕ್ಟರ್ ಅವರು ಭಾಳ ಸುಂದರವಾಗಿ ಮತ್ತು 1-2-3 ಮಾತುಗಳನ್ನು ಅವ್ರು ಹೇಳಿದರು. ಡಾಕ್ಟರ್ ಅವರು ನಮ್ದೆಲ್ಲ ಬಾಲ್ಯ ಸ್ನೇಹಿತರು, ನಾವೆಲ್ಲ ಭಾಳ ಪ್ರೇಮದಿಂದ ಬೆಳೆದವರು. ನಾವು ಡಾಕ್ಟರೇಟ್ ಪದವಿ ಆದಮೇಲೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ವೀರಶೈವ ಧರ್ಮದ ಬಗ್ಗೆ ಪಂಚಪೀಠದ ಬಗ್ಗೆ ಡಾಕ್ಟರೇಟ್ ಆದಮೇಲೆ ಭಾಳೆಲ್ಲ ಮಠಗಳು ಬಂದು, ಕರ್ನಾಟಕದ ಯಾವುದೇ ಮಠ ಬಂದರೂ ನನ್ನ ಹೆಸರೇ ಮುಂದೆ ಬರ್ತಿತ್ತು. ರಾಜಶೇಖರ ಸ್ವಾಮಿಯವ್ರಿಗೆ ಕೊಡ್ರಿ ನಮಗೆ ಅಂತೇಳಿ. ಕಡೆಗೆ ಉದೀರ್ ಮಠಕ್ಕೆ ಮಾಡಿದ್ರು, ನಮಗೆಲ್ಲ ವಿಲ್ಡೆಡ್ ಎಲ್ಲ ಮಾಡಿದ್ರು. 9 ವರ್ಷ ಮಠಕ್ಕೆ ಹೋಗಿಲ್ಲ. PhD ಆದಮೇಲೆ ಬರ್ತೀನಿ ಅಂತ ಹೇಳಿದೆ ನಾನು. 9 ವರ್ಷ ಹಾದಿ ನೋಡಿದ್ರು. PhD ಆದಮೇಲೆ ನನ್ನ ಮನಸ್ಸು ಏನಾಯಿತು ಅಂತಂದರೆ ಉದೀರ್ ಮಠಕ್ಕೆ ಹೋಗಬಾರ್ದು. 400 ಎಕರೆ ಜಮೀನು, ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂಥದ್ದು, 9 ವರ್ಷ ಬಿಲ್ಡೆಡ್ ಇತ್ತು. ಉದೀರ್ ಮಠಕ್ಕೆ ಹೋಗಬಾರ್ದು ಅಂತ ನಿರ್ಣಯ ಮಾಡಿದೆ. ಅದು ನನ್ನ ಕೆಲಸ ಇಲ್ಲದಂದ್ರೆ ಬೀದರ್ದಲ್ಲಿ ಇದೆ ಅನ್ನುವಂಥ ಮಾತನ್ನು ನನ್ನ ಮನಸ್ಸಿಗೆ ಗೊತ್ತಾಯಿತು. ಬೀದರ್ಗೆ ಬಂದೆ ನಾನು 1999ಕ್ಕೆ ಬಂದಿದ್ದೀನಿ. 2002ಕ್ಕೆ ಇಲ್ಲಿ ನಿಂತಿದ್ದೀನಿ. ಇವತ್ತು ನಾವೆಲ್ಲ ಇಲ್ಲಿ ಕುಂತಿದ್ದೀವಪ್ಪ ಅಂದ್ರೆ ಅದು ಡಾಕ್ಟರ್ ಅವರ ಪ್ರೀತಿಗೋಸ್ಕರ ಅನ್ನುವಂಥದ್ದು. ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಭಾಳಷ್ಟು ಇವತ್ತೇನು ಏನು ಡೆವಲಪ್ಮೆಂಟ್ ಆಗ್ಯದಪ್ಪ ಅಂತ ಅದಕ್ಕೆಲ್ಲ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಅನ್ನುವಂಥದ್ದು ನಾನು ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ರೋಟರಿ ಕ್ಲಬ್ ಅಂದರೆ ಸಮಾಜ ಸೇವೆ ಅಂದ್ರೇ ರೋಟರಿ ಕ್ಲಬ್. ವಿಶ್ವದಲ್ಲಿ ಪೋಲಿಯೋ ಹೋಗಲಾಡಿಸಿದ ಕೀರ್ತಿ ರೋಟರಿ ಕ್ಲಬ್ಗೆ ಸಲ್ಲುತ್ತದೆ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ತಿಳಿಸಿದರು. ಬೀದರ್ ದಕ್ಷಿಣದ ಚಿಂತಾಲ್ಗಿರ ಗ್ರಾಮದಲ್ಲಿ ರೋಟರಿ ಕ್ಲಬ್ ಬೀದರ್ ಹಾಗೂ ಅಂಜಲಿ ಕೋಟಾರ್ಕಿ ಚಾರಿಟೇಬಲ್ ಫೌಂಡೇಶನ್ ವತಿಯಿಂದ ಆಯೋಜಿಸಿರುವಂತಹ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಒಂದು ಉದ್ಘಾಟನೆ ನೆರವೇರಿಸಿ ಅವರು ಮಾತಾಡ್ತಾರೆ. ಸುಮಾರು 20ಕ್ಕೂ ಹೆಚ್ಚು ವಿವಿಧ ತಜ್ಞ ವೈದ್ಯರು ಗ್ರಾಮಕ್ಕೆ ಆಗಮಿಸಿ ಉಚಿತವಾಗಿ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ನೀವು ಬೀದರ್ ನಗರಕ್ಕೆ ಹೋದಾಗ ಅವರ ಆಸ್ಪತ್ರೆಯಲ್ಲಿ ಫೀಸ್ ಕೊಡಬೇಕಾಗುತ್ತೆ, 4 ಗಂಟೆ ಕಾಯಬೇಕಾಗುತ್ತೆ, ನಂತರ ಟೆಸ್ಟು ಅದು ಇದು ಅಂತಂದರೆ ಸಾವಿರಾರು ರೂಪಾಯಿ ಖರ್ಚಾಗುತ್ತೆ. ಆದರೆ ಇಲ್ಲಿ ಉಚಿತವಾಗಿ ನಿಮ್ಮ ಗ್ರಾಮಕ್ಕೆ ಅವರು ಬಂದು ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. ಇದರ ಸದುಪಯೋಗವನ್ನು ಎಲ್ಲರೂ ಕೂಡ ಮಾಡಿಕೊಳ್ಬೇಕು. ನಿಜಕ್ಕೂ ಕೂಡ ರೋಟರಿ ಕ್ಲಬ್ ಕಾರ್ಯ ಶ್ಲಾಘನೀಯ. ಹಲ್ಲು ತಪಾಸಣೆ ಇರ್ಬೋದು, ಆಮೇಲೆ ಕಣ್ಣಿನ ತಪಾಸಣೆ ಇರ್ಬೋದು, ಕನ್ನಡಕ ವಿತರಣೆ ಆಗ್ತಕ್ಕಂಥದ್ದು, ಆಮೇಲೆ ಮೊಳಕಾಲು ನೋವು ಇರ್ಬೋದು, ಸ್ತ್ರೀಯರ ಸಮಸ್ಯೆಗಳಿರ್ಬೋದು, BP, ಶುಗರ್,
ಆಮೇಲೆ ಕ್ಯಾನ್ಸರ್, ನರರೋಗ ತಪಾಸಣೆ, ಆಮೇಲೆ ENT ತಪಾಸಣೆ, ಹೃದಯ ರೋಗ ತಪಾಸಣೆ ಸೇರಿದಂತೆ ಹಲವು ರೀತಿಯ ರೋಗಗಳಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡಿಸ್ತಾ ಜನಸೇವೆಯನ್ನು ಮಾಡುವಂಥ ಉತ್ತಮ ಕಾರ್ಯವನ್ನು ರೋಟರಿ ಕ್ಲಬ್ ಮಾಡ್ಕೊಂಡು ಬರ್ತಾ ಇದೆ. ನಿಜಕ್ಕೂ ಕೂಡ ಆ ಒಂದು ಕಾರ್ಯ ಶ್ಲಾಘನೀಯ ಅನ್ನುವಂಥ ಮಾತನ್ನು ಶೈಲೇಂದ್ರ ಬೆಲ್ದಾಳೆ ಅವರು ಹೇಳಿದರು. ಕಲ್ಯಾಣ ವಲಯದ ಸಹಾಯಕ ಗವರ್ನರ್ ಇಂಜಿನಿಯರ್ ಹೌಶೆಟ್ಟಿ ಪಾಟೀಲ್ ಅವರು ಮಾತನಾಡಿ, ರೋಟರಿ ಕ್ಲಬ್ ಮತ್ತು ಅಂಜಲಿ ಕೊಟಾರ್ಕಿ ಚಾರಿಟೇಬಲ್ ಫೌಂಡೇಶನ್ ವತಿಯಿಂದ 20ಕ್ಕೂ ಹೆಚ್ಚು ತಜ್ಞ ವೈದ್ಯರು ಆಗಮಿಸಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಸುಮಾರು 500ಕ್ಕೂ ಹೆಚ್ಚು ಜನರು ಇದರ ಸದುಪಯೋಗ ಪಡೆದುಕೊಂಡಿದ್ದಾರೆ. ಕಳೆದ ವರ್ಷವೂ 400ಕ್ಕೂ ಹೆಚ್ಚು ಜನರು ಉಚಿತ ಆರೋಗ್ಯ ತಪಾಸಣೆಯ ಉಪಯೋಗ ಮಾಡಿಕೊಂಡಿದ್ರು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಅಂಜಲಿ ಕೊಟಾರ್ಕಿ ಚಾರಿಟೇಬಲ್ ಫೌಂಡೇಶನ್ ಅಧ್ಯಕ್ಷರಾದ ಶಂಕರರಾವ್ ಕೊಟಾರ್ಕಿ ಮಾತಾಡ್ತಾ, ಚಿಂತಲ್ಗಿರ ಗ್ರಾಮ ನನ್ನ ಹುಟ್ಟೂರು, ಇಲ್ಲಿಯ ನನ್ನ ಜನತೆಗೆ ಏನಾದರೂ ಸಹಾಯ ಸಹಕಾರ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ರೋಟರಿ ಸಂಸ್ಥೆಯೊಂದಿಗೆ ಕೈಜೋಡಿಸಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧಗಳ ವಿತರಣೆ, ಕನ್ನಡಕಗಳ ವಿತರಣೆಯನ್ನ ಮಾಡಲಾಗ್ತಾ ಇದೆ ಎನ್ನುವಂಥ ಮಾತನ್ನು ಹೇಳಿದರು. ರೋಟರಿ ಕ್ಲಬ್ ಅಧ್ಯಕ್ಷರಾದ ಬಸವಕುಮಾರ್ ಪಾಟೀಲ್ ಮಾತಾಡ್ತಾ, ಪ್ರತಿ ವರ್ಷ ರೋಟರಿ ಸಂಸ್ಥೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಮಾಡಲಾಗ್ತಾ ಇದ್ದು, ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ, ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ, ಲ್ಯಾಪ್ಟಾಪ್ ವಿತರಣೆ, ಗಣಕಯಂತ್ರ ವಿತರಣೆ, ಧನ ಸಹಾಯ, ನೋಟ್ಬುಕ್, ಪೆನ್ ವಿತರಣೆ, ಅಂಧರಿಗೆ, ಅಂಗವಿಕಲರಿಗೆ ವಿವಿಧ ಸಾಧನ ಸಲಕರಣೆಗಳ ವಿತರಣೆ ಸೇರಿದಂತೆ ಹಲವು ರೀತಿಯ ಜನಸೇವೆ ನಿರಂತರವಾಗಿ ಮಾಡಿಕೊಂಡು ಬರಲಾಗ್ತಾ ಇದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ವೇಳೆ ರೋಟರಿ ಕ್ಲಬ್ನ ಪ್ರಮುಖರಾದ ಡಾಕ್ಟರ್ ರಾಜಶೇಖರ್ ಸೇಡಂಕರ್, ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ಬಿರಾದಾರ್, ಮಾಜಿ ಅಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್, ಡಾಕ್ಟರ್ ರಾಜಶೇಖರ್ ಪಾಟೀಲ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸುರೇಶ್ ಚನ್ಶೆಟ್ಟಿ, ರವಿ ಮೂಲ್ಗೆ, ಡಾಕ್ಟರ್ ಸುರೇಶ್ ಪಾಟೀಲ್ ಸೇರಿದಂತೆ ಕ್ಲಬ್ನ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಸಾಕಷ್ಟು ಸ್ಕೂಲ್ಗಳಿಗೆ ಬೆಂಚಸ್ಸು, ಬುಕ್ಸು, ಭಾಳ ಸಲಕರಣೆಗಳು, ಅಂಧರಿಗೆ ಸ್ಟಿಕ್ಸ್ ಕೊಡೋದಾಗಲಿ, ಬಸ್ಸಸ್ಸು, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ರೆ ರೋಟರಿ ಕ್ಲಬ್ದು ಒಂದು ಮೋಟೋ ಅದ. ಅದಕ್ಕೆ ರೋಟರಿ ಕ್ಲಬ್ ಆಫ್ ಬೀದರ್ ಹಾಗೂ ಸ್ವರ್ಗೀಯ ಸಹೋದರಿ ಅಂಜಲಿ ಕೊಟ್ರಕಿಯವರ ಸ್ಮರಣಾರ್ಥ ನಿಮಿತ್ತ ಎಲ್ಲ ಕಡೆ ನಮ್ಮ ಶಂಕರರಾವ್ ಕೊಟ್ರಕಿಯವರು ಭಾಳ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಅವ್ರ ಗ್ರಾಮದಲ್ಲಿ ಯಾಕೆ ಬ್ಯಾಕ್ವರ್ಡ್ ಅದ ನಮ್ಮ ಈ ಕ್ಷೇತ್ರದಲ್ಲಿ ಮನಹಳ್ಳಿ ಸರ್ಕಲಲ್ಲಿ ಈ ಗ್ರಾಮಗಳು ಹೋದರೆ ತೆಲಂಗಾಣ ಹೋಗ್ಬೇಕು ಎದಕ್ಕೂ. ಅದಕ್ಕೆ ಒಂದು ವಿಭಿನ್ನ ರೀತಿಯಿಂದ ನಮ್ಮ ಕೊಟ್ರಕಿಯವರು ರೋಟರಿ ಕ್ಲಬ್ ಒಂದು ಆಯೋಜನೆ ಮಾಡಿದ ಹೆಲ್ತ್ ಕ್ಯಾಂಪು. ಒಳ್ಳೆ ಸುಪ್ರಸಿದ್ಧ ಡಾಕ್ಟರ್, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಡಾಕ್ಟರ್ಸ್ ಬಂದರು. ಮತ್ತು ಬೀದರ್ಗೆ ಹೋದ್ರೆ 2000ದಲ್ಲಿ ಏನು ಟ್ರೀಟ್ಮೆಂಟ್ ಆಗ್ತಾ, ಇಲ್ಲಿ ₹1 ಖರ್ಚಾಗಲ್ದೇ ಇಲ್ಲಿ ಟ್ರೀಟ್ಮೆಂಟ್ ಆಗ್ತಾಯಿದೆ. ಅದು ಭಾಳ ಜನರದ ಹಣ ಕೂಡ ಸೇವ್ ಆಗ್ತದೆ, ಟೈಮ್ ಸೇವ್ ಆಗ್ತದೆ, ಅವರ ಎನರ್ಜಿ ಕೂಡ ಸೇವ್ ಆಗ್ತದೆ. ಅದಕ್ಕೆಲ್ಲರೂ ಈ ಭಾಗದ ಎಲ್ಲ ಕಡು ಬಡ ಜನರು ಎಲ್ಲರೇ ಈ ಒಂದು ಹೆಲ್ತ್ ಕ್ಯಾಂಪ್ನ ಉಪಯೋಗ ತಗೋರಿ. ತಮ್ಮ ಹೆಲ್ತ್ ಕರೆಕ್ಟ್, ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಭಾಗ್ಯ ಅಂತೇವೆ. ಆರೋಗ್ಯ ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ಎಲ್ಲರಲ್ಲಿ ವಿನಂತಿ ಮಾಡ್ಕೋತೀನಿ. ಆಮೇಲೆ ಮತ್ತು ಫ್ರೀಯಾಗಿ ಐ ಸ್ಪೆಷಲಿಸ್ಟ್ ಕೂಡ ಬಂದ್ದಾರೆ. ಫ್ರೀಯಾಗಿ ಇನ್ಸ್ಪೆಕ್ಷನ್ ಆದಮೇಲೆ ಅವರಿಗೆ ಒಳ್ಳೆ ಥರ ಕ್ಯಾಟ್ರಾಕ್ಟ್ ಸರ್ಜರಿ ಫ್ರೀ, ನೀ ಆಪ್ರೇಷನ್ ಸೇಡಂಕರ್ ಫ್ರೀ ಮಾಡ್ತೀನಿ ಅಂದ್ರೆ 10 ಜನರಿಗೆ, ಟೋಟಲ್ 10 ಜನ ಯಾರು ನಡಲಿಕ್ಕೆ ಆಸ್ಟಿಯೋಆರ್ಥರೈಟಿಸ್ ಆಗ್ತದೆ ಅಬೌವ್ 50 ಆದಮೇಲೆ ಕಾಮನ್ ಅದ. ಈಗ ಅದಕ್ಕೆ ಅಂಥವ್ರಿಗೆ 10 ಜನ ಫ್ರೀ ಆಪ್ರೇಷನ್ ಮಾಡ್ತೀನಿ ಅಂತ ಕೂಡ ಡಾಕ್ಟರ್ ಸೇಡಂಕರ್ ಹೇಳಿದ್ದಾರೆ. ಮತ್ತು ಯಾರು ಕಡುಬರೋರು ಇರ್ತಾರೆ ಅಂಥವ್ರದ್ದು ಕೂಡ ಕ್ಯಾನ್ಸರ್ ಆಯಿತು, ಡಿಟೆಕ್ಟ್ ಆಯಿತು, ಕ್ಯಾನ್ಸರ್ ಡಿಟೆಕ್ಟ್ ಕೂಡ ನಾವು ಫ್ರೀಯಾಗಿ ನಾವು ಬೆಂಗಳೂರದಾಗ ಮಾಡಿಸ್ತೇವೆ. ಬೇರೆ ಬೇರೆ ಯಾರು ಅನಾನುಕೂಲಸ್ತಿರ್ತಾರೆ, ಹಣದ ಕೊರತೆ ಇರ್ತದೆ, ದುಡ್ಡು ಫೈನಾನ್ಷಿಯಲ್ ಅಂಥವ್ರಿಗೆ ಕೂಡ ನಾವೆಲ್ಲರೂ ಕೂಡ ಸಹಾಯ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಪ್ರಯತ್ನ ಮಾಡ್ತೇವೆ. ಧನ್ಯವಾದ. ಒಂದು ರೋಟರಿ ಕ್ಲಬ್ ಬೀದರ್ ಹಾಗೂ ಅಂಜಲಿ ಕೊಟ್ರಾಕಿ ಚಾರಿಟೇಬಲ್ ಫೌಂಡೇಶನ್ ವತಿಯಿಂದ ಒಂದು ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡಿದೆ. ಇದರ ಉದ್ಘಾಟಕರಾಗಿ ನಮ್ಮ ನೆಚ್ಚಿನ ನಾಯಕರಾದಂಥ ಶೈಲೇಂದ್ರ ಬೆಲ್ದಾಳೆ ಸರ್ ಅವರು ಆಗಮಿಸಿ ಎಲ್ಲರಿಗೆ ಭಾಳ ಒಂದು ಹುರುಪು ಕೊಟ್ಟು ಎಲ್ಲ ವೈದ್ಯರಿಗೆ, ನಮಗೆಲ್ಲ ರೋಟರಿಯನ್ಸ್ಗಳಿಗೆ, ಅವರು ಕೂಡ ಸ್ವತಃ ರೋಟರಿಯನ್ ಇದ್ದಾರೆ. ಅವ್ರು ಬಂದಿದ್ದಕ್ಕಾಗಿ ನಮ್ಮೊಂದು ಭಾಳ ಒಳ್ಳೆ ಹುರುಪಿದೆ. ಅವರು ನಾವೆಲ್ಲ ನೇತೃತ್ವದಲ್ಲಿ ಮುಂದಿನ ದಿನಗಳು ಕೂಡ ರೋಟರಿ ಸಂಸ್ಥೆ ಎಲ್ಲ ಏನು ಕೆಲಸ ಮಾಡ್ತಾ ಇದೆಲ್ಲ ಹೇಳಿದ್ದಾರೆ ಆಲ್ರೆಡಿ ಅವರು. ಹಾಗಾಗಿ ನಾವೆಲ್ಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ, ಹೆಚ್ಚಿನ ಒಂದು ಉತ್ಸಾಹದಿಂದ ನಮ್ಮ ಕೊಟ್ರಿ ಸರ್ ಅಂತ ನಮ್ಮ ರೋಟರಿನ ಅವರಂಥ ಸಹಯೋಗದೊಂದಿಗೆ, ನಮ್ಮ ಶಾಸಕರ ಸಹಯೋಗದೊಂದಿಗೆ ಇನ್ನೂ ರೋಟರಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾರ್ಯ ಮಾಡ್ತಾ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತೀನಿ. ಧನ್ಯವಾದ. ಇವತ್ತೊಂದು 15 ವೈದ್ಯರು ಬಂದಿದ್ದಾರೆ ಸರ್. ಎಲ್ಲ ಸರ್, ಸ್ಕಿನ್ ಇದ್ದಾರೆ, ಬೋನ್ಸ್ ಇದ್ದಾರೆ, ಹಾರ್ಟ್, ಆಮೇಲೆ ಸ್ತ್ರೀ ರೋಗ ತಜ್ಞ ಇದ್ದಾರೆ, ಎಲ್ಲ ಪ್ರತಿಯೊಂದು ಡೆಂಟಲ್ ಇದ್ದಾರೆ, ಜನರಲ್ ಫಿಸಿಷಿಯನ್ ಇದ್ದಾರೆ, ಗ್ಯಾಸ್ಟ್ರೋ ಇದ್ದಾರೆ. ಎಲ್ಲ ಈ ಸದ್ಯ ನೋಂದಣಿ ಆಗ್ತದೆ ಸರ್. ಸುಮಾರು ಒಂದು 500 ಜನ ಆಗಂತ ಒಂದು ನಿರೀಕ್ಷೆ ಇದೆ ಸರ್. ಧನ್ಯವಾದಗಳು. ಅಂತ ಊರು ಇದು ಚಿಂತಲ್ಗಿರ. ನಾನು ಹುಟ್ಟಿದ್ದು ಆ್ಯಂಡ್ ಓದಿದ್ದು ಇಲ್ಲೇ. ಅದಕ್ಕೋಸ್ಕರ ನನಗೊಂದು ಪ್ರೇರಣೆ ಬಂತು. ವಿತ್ ರೋಟರಿ ಕ್ಲಬ್ಲಿಂದ ಸಹಯೋಗದಿಂದ ನಾನು ಫ್ರೀ ಹೆಲ್ತ್ ಚೆಕಪ್ ತೊಗೊಂಡಿದ್ದೀನಿ. ಅದಾದಂಥ ನಮ್ಮ MLA ಸಾಹೇಬರು ಅವ್ರಲಿಂದ ಭಾಳ ಸಹಕಾರ ಇದೆ. ಮುಂದೆ ಹಿಂಗೆ ಮಾಡೋಣ ಅಂತ ನಂದು ಇದು ಬೈಕೆ ಅದ. ಓಕೆ, ಧನ್ಯವಾದ.
ರೆಡಿ ಮಾಡ್ತೇವೆ ಇರಿಬಿಗೆ ಎಲೆಕ್ಷನ್ ಏನೋ ತೊಡ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಬಸವಕುಮಾರ್ ಪಾಟೀಲ್, ರೋಟರಿ ಕ್ಲಬ್ ಆಫ್ ಬೀದರ್ನ ಪ್ರೆಸಿಡೆಂಟು. ಇವತ್ತಿನ ದಿವಸ ನಗರದ ಚಿಂತಲ್ಗೇರ ಗ್ರಾಮದಲ್ಲಿ ನಾವು ಫ್ರೀ ಹೆಲ್ತ್ ಕ್ಯಾಂಪ್ ಚೆಕಪ್ ನಾವು ಇಟ್ಟಿದ್ದೀವಿ. ರೋಟರಿ ಕ್ಲಬ್ ಆಫ್ ಬೀದರ್ ಮತ್ತು ಅಂಜಲಿ ಕೊಟ್ರಕ್ಕಿ ಚಾರಿಟಬಲ್ ಫೌಂಡೇಶನ್ ವತಿಯಿಂದ ನಾವು ಒಂದು ಹೆಲ್ತ್ ಕ್ಯಾಂಪನ್ನು ಇಟ್ಟಿದ್ದೀವಿ. ಇದರಲ್ಲಿ ಸರಿಸುಮಾರು 18 ಡಿಫ್ರೆಂಟ್ ಎಲ್ಲ ಸ್ಟ್ರೀಮಿನ ಡಾಕ್ಟರ್ಸ್ಗಳು ಬಂದಿದ್ದಾರೆ. ಈ ಗ್ರಾಮದ ಎಲ್ಲ ಜನರಿಗೆ ಸರಿಸುಮಾರು ಒಂದು 450-500 ಜನರ ನಮ್ಮ ನಿರೀಕ್ಷೆ ಇದೆ. ಎಲ್ಲ ಡಿಸೀಸಸ್ಗೂ ಕೂಡ ಈ ಗ್ರಾಮದ ಜನರು ಈ ಸದುಪಯೋಗವನ್ನು ತಾವೆಲ್ಲ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಈ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲ ವಿವಿಧ ಥರದ ಚಿಕಿತ್ಸೆಗಳು, ಕಣ್ಣಿನ ಒಂದು ಚಿಕಿತ್ಸೆ ಮತ್ತು ಅಂಜಲಿ ಕೊಟ್ರಕ್ಕಿ ಮತ್ತು ಜ್ಞಾನಸುಧಾ ಆಯುರ್ವೇದಿಕ್ ಹಾಸ್ಪಿಟಲ್ ಇಂದ ಕೂಡ ಸ್ವಲ್ಪ ಜನ ಡಾಕ್ಟರ್ಸ್ಗಳು ಬಂದಿದ್ದಾರೆ. ಅವರು ಕೂಡ ಆಯುರ್ವೇದಿಕ್ ಒಂದು ಟ್ರೀಟ್ಮೆಂಟ್ ಕೂಡ ಆ್ಯಂಡ್ ಬೇರೆ ಎಲ್ಲ ಆರ್ಥೋ ಜನರಲ್ ಸರ್ಜನ್ ಇದ್ದಾರೆ, ಆರ್ಥೋಪೆಡಿಕ್ ಸರ್ಜನ್ ಇದ್ದಾರೆ, ಗೈನಕಾಲಜಿಸ್ಟ್ ಇದ್ದಾರೆ, ಜನರಲ್ ಫಿಸಿಷಿಯನ್ ಇದ್ದಾರೆ. ಹೀಗೆಲ್ಲ ಎಲ್ಲ ಥರದ ಒಂದು ಸ್ಟ್ರೀಮಿಂದ ಎಲ್ಲ ಥರದ ಸ್ಟ್ರೀಮಿಂದ ಡಾಕ್ಟರ್ಸ್ಗಳು ಎಲ್ಲ ಬಂದಿದ್ದಾರೆ. ಎಲ್ಲ ಈ ಚಿಂತಲ್ಗೇರ ಗ್ರಾಮದ ಎಲ್ಲ ಜನರು ಇದರದ ಸದುಪಯೋಗವನ್ನು ತೆಗೆದುಕೊಳ್ಬೇಕಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ. ಧನ್ಯವಾದಗಳು. ಇದು ನನ್ನ ನೇತೃತ್ವದಲ್ಲಿ ಈ ಹೆಲ್ತ್ ಕ್ಯಾಂಪ್ ಇದು ನಂದು ಒಂದು ಫಸ್ಟ್ ಮೊದಲನೇದು. ಹೋದ ವರ್ಷ ಇದೇ ಮನಹಳ್ಳಿ ಗ್ರಾಮದಲ್ಲಿ ಒಂದು 2 ಕಿಲೋಮೀಟರ್ ಬಿಫೋರು ಹೋದ ವರ್ಷ ಇದೇ ಟೈಮಲ್ಲಿ ಇದೇ ದಿವಸ ನಾವು ಒಂದು ಹೆಲ್ತ್ ಕ್ಯಾಂಪನ್ನು ಇಟ್ಟಿದ್ವಿ. ಆವಾಗೂ ಕೂಡ ಒಂದು 450-500 ಜನ ಬಂದಿದ್ದರು. ತುಂಬ ಗ್ರ್ಯಾಂಡ್ ಸಕ್ಸಸ್ ಆಗಿದೆ. ಇವಾಗೂ ಕೂಡ ನಮ್ಮ ನಿರೀಕ್ಷೆ ಇದೆ 450-500 ಜನ ಮೇಲ್ಗಡೆ ಬರಬೇಕು ಅಂತೇಳಿ ನಮ್ಮ ನಿರೀಕ್ಷೆ ಇದೆ. ಎಲ್ಲ ಜನ ಸದುಪಯೋಗ ತೆಗೆದುಕೊಳ್ಬೇಕಂತೇಳಿ ನನ್ನ ವಿನಂತಿ. ಧನ್ಯವಾದ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದರ ಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.